ಪ್ರಶ್ನೆ ನೀವು ಮಾನ್ಯ ಸಚಿವ ನಿಮ್ ಕಾಲದಲ್ಲಿ ನೀವು ಮುಂದೆ ಮಾಡ್ತೀರಿ, ಇದನ್ನೆಲ್ಲ ಚರ್ಚೆ ಮಾಡಿದೀವಿ, ಮುಂದೆ ಇಟ್ಟಿದೀವಿ ಅನ್ನೋಂಥದನ್ನ ಏನು ಎಲ್ಲರನ್ನೂ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಅಂತದ್ ಮಾತಾಡ್ತಾ ಇದ್ದೀರಾ. ಆಗ್ಲಿಂದ ನಾನು ಅದನ್ನೇ ನೋಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಶಾಸಕರಾಗಿದ್ದಂತ ಬಾದಾಮಿಯಲ್ಲಿ 2018ರಲ್ಲಿ ಸ್ಯಾಂಕ್ಷನ್ ಆಗಿರೋಂಥ ಮನೆಗಳನ್ನ ಪೂರ್ಣಗೊಳಿಸಿಲ್ಲ, ಕಂಪ್ಲೀಟೆಡ್ ಝೀರೋ. ಒಂದ್ ನಿಮಿಷ ಹೇಳ್ತೀನಿ, ನಾನು ಮಾತಾಡಾದ್ಮೇಲೆ ನೀವು ಮಾತಾಡಿ. ನಿಮಗೆ ನೀವು ಕೆಳಗಡೆ ಇರುವಂತ ಸಮಸ್ಯೆಗೆ ನೋಡ್ತಾನೆ ಇಲ್ಲ. ನೀವಿಲ್ಲೇನು ಸದನದಲ್ಲಿ ಶಾಸಕರುಗಳಿಗೆ ಏನು ಇಲ್ಲೇನು ಸರ್ಕಾರದ ಕಡೆ ಅಂತ ಹೇಳ್ಬೇಕು ಅಷ್ಟು ಸಮಜಾಯಿಸಿ ಕೊಡುವಂತ ಪ್ರಯತ್ನ ಪಡ್ತಿದ್ದೀರಾ. ಯಾಕೆ ಮನೆಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿಯಿಂದ ಸದಸ್ಯರುಗಳಿಂದ ಗೆದ್ದು ಬಂದಿರೋದು. ಮನೆ ಏನು ನೀವು ಸ್ಯಾಂಕ್ಷನ್ ಮಾಡ್ತೀರಾ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಭ್ರಷ್ಟಾಚಾರ. ಅವನಿಗೆ ಬರೋ ಗ್ರಾಂಟ್ ಮೊದಲನೇ ಕಂತಿನಲ್ಲೇನೆ ದುಡ್ಡು ಇಡ್ಕೊಂತಾರೆ. ಇಡ್ಕೊಂಡ ತಕ್ಷಣ ಏನಾಗುತ್ತೆ, ಅವನಿಗೆ ಫೌಂಡೇಶನ್ ಕೊಟ್ಟಿರೋ ಅಂತ ಹಣದಲ್ಲಿ ಅವ್ನು ಫೌಂಡೇಶನ್ ಎಲ್ಲಿಂದ ಕಂಪ್ಲೀಟ್ ಮಾಡ್ತಾನೆ. ನೀವು ಅದನ್ನ ಸರಿ ಮಾಡಿ ಫಸ್ಟ್. ನೀವು ಆಮೇಲೆ ಅದಕ್ಕೆ ಎಷ್ಟು ಬೇಕು ಇಷ್ಟು ಬೇಕು ಹಣ ಅನ್ನೋಂಥದನ್ನ ನೀವು 9 ಲಕ್ಷ ಮನೆ ಬಾಕಿ ಇದೆ ಅಂತ ಹೇಳ್ತೀರಾ. ಇಡೀ ರಾಜ್ಯದಲ್ಲಿ 9 ಲಕ್ಷ ಮನೆ ಬಾಕಿ ಇಟ್ಕೊಂಡು ಎಷ್ಟು ವರ್ಷ ಆಗುತ್ತೆ ನೀವು ಮುಗಿಸೋದಕ್ಕೆ ಮಾನ್ಯ ಸಚಿವರೇ? ನೀವು ಕೆಳಗಡೆ ಇರೋಂಥದನ್ನ ಸರಿ ಮಾಡಿ. ನೀವು ಇದಕ್ಕೊಂದು ಕಮಿಟಿ ಸೆಟಪ್ ಮಾಡಿ. ಯಾಕೆ ಕಂಪ್ಲೀಟ್ ಆಗಿಲ್ಲ, ಅವ್ರ ಸಮಸ್ಯೆ ಏನು ಅನ್ನೋಂಥದಕ್ಕೆ ಒಂದು ಆ ರೀತಿಯಾದಂಥ ಪ್ರಯತ್ನ ಮಾಡಿ. ನೀವು CT ರವಿ ಅವ್ರಿಗೆ ಹೇಳ್ಬಿಟ್ಟು ಮೇಲ್ಗಡೆ ಹಣ ತರ್ರಿ ಅಂತಲ್ಲ. ಹಣ ಕೊಟ್ಟಿರೋದಕ್ಕೆ 1,29,000 ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕಂಪ್ಲೀಟ್ ಆಗಿರೋದು. ನಿಮ್ದು ಕಂಪ್ಲೀಟ್ ಆಗಿಲ್ಲ. ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಒಂದೇ ಒಂದು ಮಾತು ಕೇಳ್ಬಿಡ್ತೀನಿ, ಆಮೇಲೆ ನಾನು KHP ನೀವು ತಾವೇ KHP ತಮ್ಮ ಕೈಯಲ್ಲಿದೆ. 4 ಮನೆ ಕಟ್ಟಿದೀವಿ ಅಂತ ಕೇಳ್ತಾರೆ. 3 ವರ್ಷದಲ್ಲಿ 4 ಮನೆ ಕಟ್ಟಿರೋದು ಯಾವ ದೊಡ್ಡ ಸಾಧನೆ ರೀ? KHP ಬೇಕಾ ಅದಕ್ಕೋಸ್ಕರ? 4 ಪೂರ್ಣಗೊಂಡಿರೋ ಮನೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ನೋಡಿದ್ರೆ ಏನೋ ದೊಡ್ಡ ರಾಜ್ಯ ಮಟ್ಟದ ಸಂಸ್ಥೆ. ಪೂರ್ಣಗೊಂಡಿರೋ ಮನೆ ಎಷ್ಟು? 4. ಈ ರೀತಿಯಾಗಿ ತಾವು ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ನಿಮ್ಮ ಸಮಸ್ಯೆ ಇರ್ಬೋದು, ಹಣ ಕಡಿಮೆ ಬೀಳ್ಬೋದು, ಅದೆಲ್ಲ ನಾನು ಒಪ್ಕೊಂತೀನಿ. ಆದರೆ ನೀವು ಯಾರನ್ನ ಫಲಾನುಭವಿ ಆಯ್ಕೆ ಮಾಡುವಂತ ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ನ ಸರಿ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಿ. ಅಧ್ಯಕ್ಷೆ, ಅವ್ರು ಹೇಳಿರೋದು ಪ್ರಶ್ನೆಗೆ, ನಾನು ಸದಸ್ಯ ಹೇಳಿರೋ ಪ್ರಶ್ನೆಗೆ 9 ಲಕ್ಷ ನಾನು ಹೇಳಿದ್ದೀನಿ ಮುಂಚೆನೆ. ಆನ್ ಗೋಯಿಂಗ್ ಕೆಲಸ ನಡೀತಾ ಇದೆ. ಆ ಮನೆಗಳು ನಾವು ಕಟ್ಟಲ್ಲ, ಅವರಾಗಿ ಅವ್ರ ಬೆನಿಫಿಷಿಯರಿ ಕಟ್ಕೊಳ್ಬೇಕಾಗಿರೋದು ಮನೆ. ನಾವು ಹಂತ ಪೇಮೆಂಟ್ ಕಟ್ತೀವಿ, ಪಾಯ ಗೀಸ್ಕೊಡ್ತೀವಿ, ರೂಫ್ ಗೀಸ್ಕೊಡ್ತೀವಿ. ಇಲ್ಲ ಅದು ನಾವು ಮನೆಗಳು ಕಟ್ಟೋದಿಲ್ಲ. ನಾವು ಮನೆಗಳು ಕಟ್ಟೋದು ಯಾವುದು? ಸ್ಲಮ್ ಬೋರ್ಡ್ ಮನೆಗಳು ಕಟ್ತೀವಿ, ರಾಜೀವ್ ಗಾಂಧಿ ಮನೆಗಳು, AHP ಸ್ಕೀಮಲ್ಲಿ ಮನೆಗಳು ನಾವು ಕಟ್ತೀವಿ. ಇದು ಮನೆಗಳು ಬಸವ ಅಂಬೇಡ್ಕರ್ ವಾಜಪೇಯಿ ULB ಸ್ಕೀಮಲ್ಲಿ ತಾವು 9 ಲಕ್ಷ ಅಂತಿರಲ್ಲ, ಅದು ನಾವು ಕಟ್ಟಂಗಿಲ್ಲ ಸರ್. ಅದು ಮನೆಗಳು ಅವರೇ ಬೆನಿಫಿಷಿಯರಿ ಕಟ್ಕೊಳ್ಬೇಕಾಗಿರೋದು. ಹಂತ ಕಟ್ತೀವಿ. ಈ ವರ್ಷದಲ್ಲಿ ಎಲ್ಲ ಮನೆಗಳು, ಬರೋ ವರ್ಷದಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್ ಮನೆ.